ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ನಾನು ಇವತ್ತು ನಿಮಗೆ ಒಂದು ಹೆಲ್ದಿಯಾದ ಫಿಶ್ ಫ್ರೈಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಗೆ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ಒಂದು ಪ್ಲೇಟ್ ಅಥವಾ ಒಂದು ಬಾಣಲಿನ ತೊಗೊಂಡು ಅದಕ್ಕೆ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು, ಅಂದರೆ ಜೋಳದ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು ಇಲ್ಲ ಅನ್ನೋರು ಜೋಳದ ಹಿಟ್ಟಲ್ಲಿಂದನೇ ಮಾಡ್ಬೋದು, ತುಂಬ ಕ್ರಿಸ್ಪಿಯಾಗೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಈಗ 3 ಅಥವಾ 3.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೂ 1 ಸ್ಪೂನ್ ಆಗೋಷ್ಟು ಫಿಶ್ ಫ್ರೈ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ 2.5 ಸ್ಪೂನ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಈಗ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಗೂ ಸ್ವಲ್ಪ ಕಸ್ತೂರಿ ಮೆಂತ್ಯನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಜಾಸ್ತಿ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ, ಈಗ ನಾವು ಮಿರ್ಚಿ ಮಾಡ್ತೀವಲ್ವ ಆ ಥರ ಜಾಸ್ತಿ ಹಚ್ಚಿ ಫಿಶ್ ಫ್ರೈನ ಮಾಡೋದಕ್ಕಿಂತಲೂ ಅದು ಅಷ್ಟೇನು ಟೇಸ್ಟಿ ಅನಿಸಲ್ಲ, ಬಟ್ ಫ್ಲೇವರ್ ಕೂಡ ಚೆನ್ನಾಗಿ ಬರಲ್ಲ. ಈ ಥರ ನೀವು ಅತಿ ಕಡಿಮೆ ಸಮಯದಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಆಯಿಲ್ ಕೂಡ ಉಳಿಯುತ್ತೆ. ಜಾಸ್ತಿ ಎಣ್ಣೆಯಲ್ಲಿ ಬೇಯಿಸಿ ತಿನ್ನೋದ್ರಿಂದ ಮಕ್ಕಳಿಗೆ ಇದು ಒಳ್ಳೆಯದಲ್ಲ, ಆಯಿಲ್ ಫುಡ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಸ್ವಲ್ಪನೇ ಮಸಾಲೆನ ತೊಗೊಂಡು ಫಿಶ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನೀವೇ ವಿಡಿಯೋ ಕೊನೆವರೆಗೆ ನೋಡಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ನೀವೇ ನೋಡ್ತಿರ್ಬೋದು. ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು, ಜಾಸ್ತಿ ನೀರನ್ನು ಹಾಕಬೇಡಿ, ಅದು ಫಿಶ್ಗೆ ಹತ್ತೋದಿಲ್ಲ. ಮೀಡಿಯಮ್ ಆಗಿ ನೋಡಿಕೊಂಡು ಫಿಶ್ಗೆ ಹತ್ತುತ್ತಾ ಇಲ್ವಂತ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಥರದ ರೆಸಿಪಿನ ಒಂದು ಸಲ ಫಿಶ್ ಫ್ರೈ ನೀವು ಟ್ರೈ ಮಾಡಿ. ಕೆಲವರು ಬರೀ ಉಪ್ಪು, ಖಾರ, ಎಣ್ಣೆ ಅಥವಾ ನಿಂಬೆಹಣ್ಣನ್ನು ಹಾಕಿ ಫ್ರೈ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗುತ್ತೆ. ಬಟ್ ಅದು ಮಂಗಳೂರು ಸೈಡ್ ಜಾಸ್ತಿ ಮಾಡ್ತಾರೆ. ಬಟ್ ಈ ಥರದ ರೆಸಿಪಿನ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಇಲ್ಲಿ ಮೊದಲಿಗೆ ಫಿಶನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ. ಫಿಶನ್ನು ತಿನ್ನೋದ್ರಿಂದ ಜಾಸ್ತಿ ಪ್ರೆಗ್ನೆನ್ಸಿ ಇರೋರು ಫಿಶನ್ನು ಯಾಕೆ ತಿಂತಾರೆ ಅಂದರೆ, ಮಕ್ಕಳು ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ಅವ್ರ ಬ್ರೈನ್ ಕೂಡ ತುಂಬ ಶಾರ್ಪ್ ಆಗುತ್ತೆ. ಕನಿಷ್ಠ ಅಂದರೆ ಪ್ರೆಗ್ನೆಂಟ್ ಇರುವಾಗ 15 ಡೇಸ್ಗೆ ಒಂದು ಸಲನಾದರೂ ತಿನ್ನಬೇಕಾಗುತ್ತೆ. ಫಿಶ್ಶಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ, ತುಂಬ ಯೂಸಸ್ ಇದೆ ಫಿಶನ್ನು ತಿನ್ನೋದ್ರಿಂದ. ಹಾಗೂ ಮಕ್ಕಳಿಗೂ ಕೂಡ ಫಿಶನ್ನು ತಿನ್ನಿಸೋದ್ರಿಂದ ಅವ್ರ ಕಣ್ಣು ಕೂಡ ತುಂಬ ನಿಚ್ಚಲಾಗುತ್ತೆ, ಹಾಗೂ ಅವ್ರ ಬ್ರೈನ್ ಕೂಡ ತುಂಬ ಶಾರ್ಪ್ ಆಗುತ್ತೆ. ಅದರಲ್ಲಿ ವಿಟಮಿನ್ ಡಿ ಕೂಡ ಇರುತ್ತೆ. ಹಾಗಾಗಿ ನೀವು ಮಕ್ಕಳು ಕೂಡ 15 ಡೇಸ್ಗೆ ಒಂದು ಸಲನಾದರೂ, ಮೀನಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ. ನೀವು ಯಾವುದು ಮೀನು ನಿಮ್ಗೆ ಇಷ್ಟ ಆಗುತ್ತೋ ಆ ಮೀನನ್ನೇ ಮಕ್ಕಳಿಗೆ ಮಾಡಿಕೊಡ್ಬೋದು. ಅವರು ಸಾಂಬಾರು ಮಾಡಿಕೊಟ್ರೆ ತಿನ್ನಲ್ಲ ಅನ್ನೋರು ಈ ಥರ ಅತಿ ಕಡಿಮೆ ಸಮಯದಲ್ಲಿ ಸ್ವಲ್ಪ ಮಸಾಲೆಯನ್ನು ಕಲಸಿ ಅವರಿಗೆ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೂ ಕೂದಲು ಬೆಳವಣಿಗೆ ಕೂಡ ಫಿಶ್ ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ನೋಡಿ. ಈಗ ನಾನು ಒಂದೊಂದೇ ಫಿಶನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದೊಂದೇ ಮೀನಿಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಖಂಡಿತವಾಗ್ಲೂ ಮೀನನ್ನು ಕನಿಷ್ಠ ಅಂದರೆ ತಿಂಗಳಿಗೆ ಒಂದು ಸಲನಾದರೂ ಮಕ್ಕಳಿಗೆ ಮೀನು ಕೊಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ನಿಮಗೆ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಜಾಸ್ತಿ ಮಸಾಲೆ ತಿನ್ನಲ್ಲ ಅನ್ನೋರು ಬರೀ ಉಪ್ಪು, ಒಂದು ಪ್ಲೇಟ್ ತೊಗೊಂಡು ಉಪ್ಪು, ಖಾರ, ಅರಿಶಿನ ಹಾಗೂ ಸ್ವಲ್ಪ ನಿಂಬೆಹಣ್ಣು, 1 ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಸ್ಕ್ರಬ್ ಮಾಡಿ ಮಾಡಿಕೊಟ್ರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ಆ ಥರ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿ. ಈಗ ನಾನು ಚೆನ್ನಾಗಿ ತೊಗೊಂಡಿರ್ತವಂಥ ಮೀನನ್ನು ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಪ್ರೆಗ್ನೆನ್ಸಿ ಇರೋರು ಜಾಸ್ತಿ ಈ ಮೀನನ್ನು ತಿಂತಾರೆ, ಕಾರಣ ಇಷ್ಟೇ, ಬ್ರೈನ್ ಕೂಡ ಮಕ್ಕಳದು ತುಂಬ ಶಾರ್ಪ್ ಆಗುತ್ತೆ, ಹಾಗೂ ಅವ್ರ ಕಣ್ಣು ಮಾತ್ರ ತುಂಬ ನಿಚ್ಚಲಾಗುತ್ತೆ. ಈ ಮೀನನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು ನೋಡಿ. ಈಗ ಒಂದೊಂದೇ ಮೀನಿಗೆ ನಾನು ಚೆನ್ನಾಗಿ ಹಚ್ಚುತ್ತಾ ಹೋಗ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಇದು ಫ್ರೈಯನ್ನು ಮಾಡುವಾಗ ಎಷ್ಟು ಈ ಮೀನಿಗೆ ಎಲ್ಲ ಮಸಾಲೆನ ಸ್ಕ್ರಬ್ ಮಾಡಿ ಎಷ್ಟು ಇದನ್ನು ನೆನೆಯಲಿಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ಮಸಾಲೆ ಕೂಡ ಹತ್ತುತ್ತೆ, ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ. ಕನಿಷ್ಠ ಅಂದರೆ 1 ಅವರ್ ಆಗಲಿ ನೀವು ಚೆನ್ನಾಗಿ ಮೀನಿಗೆ ಸ್ಕ್ರಬ್ ಮಾಡಿದ ತಕ್ಷಣ
1 ಅವರಾಗಿ ನೀವು ಪ್ಲೇಟನ್ನು ಮುಚ್ಚಿ ನೆನೆ ಇಡಬೇಕಾಗುತ್ತೆ. ನೋಡಿ ಈಗ ನಾನು ತೊಗೊಂಡಿರುವಂಥ ಮೀನಿಗೆ ಚೆನ್ನಾಗಿ ಒಂದೊಂದಾಗಿ ನೀವು ಕೈಲಿ ಕೂಡ ಸ್ಕ್ರಬ್ ಮಾಡ್ಬೋದು. ನಾನು ಒಂದು ಸ್ಪೂನ್ನ ಸಹಾಯದಿಂದ ನಾನು ಇದಕ್ಕೆಲ್ಲ ಚೆನ್ನಾಗಿ ಮಸಾಲೆಯನ್ನು ಹಚ್ಚುತ್ತಾ ಹೋಗ್ತಾ ಇದ್ದೀನಿ. ನೋಡಿ ನೀವೇ ನೋಡ್ತಿರ್ಬೋದು. ಕೆಲವರು ಸಾಂಬಾರು ಮಾಡ್ತಾರೆ ಮೀನಿಂದು. ಸಾಂಬಾರು ರೆಸಿಪಿ ಕೂಡ ನಾನು ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಸಲ ಸಾಂಬಾರು ವೀಡಿಯೋನು ನಿಮಗೆ ಯಾವ ಥರ ಅಂತಲೂ ಗೊತ್ತಿಲ್ಲ ಅಂದರೆ ಮಾಡಿ ತೋರಿಸ್ತೀನಿ. ಬಟ್ ಈ ಥರದ ರೆಸಿಪಿ ಫ್ರೈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ನಾನು ಜಾಸ್ತಿ ಎಣ್ಣೆ ಕೂಡ ಯೂಸ್ ಮಾಡಿಲ್ಲ. ಜಾಸ್ತಿ ಎಣ್ಣೆಯಲ್ಲಿ ಕರೆದು ಮೀನು ಇದನ್ನು ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಆಯಿಲ್ ಫುಡ್ ಅಂತಲೇ ಇದು ಕನ್ಸಿಡರ್ ಆಗುತ್ತೆ. ಹಾಗಾಗಿ ಜಾಸ್ತಿ ಆಯಿಲನ್ನು ಹಾಕದೆ ಬರೀ ನಾನು ನಿಮಗೆ ತವಾದಲ್ಲೇ ಹೇಗೆ ಫಿಶನ್ನು ಬೇಯಿಸೋದು, ಈ ಮಂಗಳೂರು ಸೈಡ್ ನೀವು ನೋಡ್ತಿರ್ಬೋದು ಜಾಸ್ತಿ ಎಣ್ಣೆಯಲ್ಲಿ ಹಾಕದೆ ಬರೀ ತವಾದಲ್ಲೇ ಹೇಗೆ ಬೇಯಿಸ್ತಾರೆ. ಬಟ್ ಒಳಗಡೆ ಎಷ್ಟು ಚೆನ್ನಾಗಿ ಕೂಡ ಅದು ಬೆಂದಿರುತ್ತೆ. ಹಾಗಾಗಿ ನಾನು ನಿಮಗೆ ಆ ಥರ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಹಚ್ಚಿದ ತಕ್ಷಣ 1 ಅವರ್ ಆದಮೇಲೆ ನಾನು ನಿಮಗೆ ಫಿಶನ್ನು ತೋರಿಸ್ತೀನಿ. ಈಗ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಕನಿಷ್ಠ ಅಂದರೆ 1 ಅವರ್ ಆಗಲಿ ನಾನು ಇದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಫಿಶ್ ಎಲ್ಲ ಮಸಾಲೆ ಎಲ್ಲ ಹೀರ್ಕೊಂಡು ಬೇಡವಾದದ್ದೆಲ್ಲ ಕೆಳಗಡೆ ಯಾವ ಥರ ಇಳಿದಿದೆ ನೀವೇ ನೋಡ್ತಿರ್ಬೋದು. ಈ ಥರ 1 ಅವರ್ ಆಗಲಿ ನೀವು ಫಿಶನ್ನು ಇಡಬೇಕಾಗುತ್ತೆ. ನೋಡಿ ಈಗ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ತವ ಮಾತ್ರ ಹೈ ಫ್ಲೇಮಲ್ಲೇ ನೀವು ಕಾಯಿಸಿರಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಕಾಯಿಸಿದರೆ ಮಸಾಲೆ ಎಲ್ಲ ತವಾಗೆ ಹತ್ಬಿಡುತ್ತೆ. ಫಸ್ಟ್ಗೆ ನೀವು ತವನ ಹೈ ಫ್ಲೇಮಲ್ಲಿ ಕಾಯಿಸಿ ಈ ಥರ ಸ್ವಲ್ಪ ಎಣ್ಣೆಯನ್ನು ಸ್ಕ್ರಬ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಜಾಸ್ತಿ ಎಣ್ಣೆಯನ್ನು ಹಾಕಿ ನಾವು ಮಿರ್ಚಿ ಮಾಡ್ತೀವಲ್ವ ಆ ಥರ ಮಾತ್ರ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳಿಗೂ ಕೊಟ್ಟರು ವೇಸ್ಟ್, ಅದು ಆಯಿಲ್ ಫುಡ್ ಅಂತಲೇ ಹೇಳಬೇಕಾಗುತ್ತೆ. ಹಾಗಾಗಿ ಅದು ಕೂಡ ತುಂಬ ಒಳ್ಳೆಯದಲ್ಲ ಆಯಿಲ್ ಹಾಕಿ ಬೇಯಿಸೋದ್ರಿಂದ. ಹಾಗಾಗಿ ನಾನು ಆಯಿಲನ್ನು ಸ್ವಲ್ಪ ಹಾಕಿ ಈಗ ಚೆನ್ನಾಗಿ ನೋಡ್ತಿರ್ಬೋದು. ಹಚ್ಚಿರುವಂಥ ಮಸಾಲೆ ಮೀನನ್ನು ತೊಗೊಂಡು ಇದಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಕಾದಿರುವಂಥ ತವಾದ ಮೇಲೆ ಒಂದೊಂದೇ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಚ್ಚಿರುವಂಥ ಮೀನು ಅಷ್ಟು ತೊಗೊಂಡು ಹಾಕ್ಬೋದು. ಬಟ್ ನಾನು ನಿಮಗೆ ಇಲ್ಲಿ ಕೇವಲ 3 ಮೀನನ್ನು ತೊಗೊಂಡು ಯಾವ ಥರ ಬೇಯಿಸೋದಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ನೀವು ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡು ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಖಂಡಿತವಾಗ್ಲೂ ಈ ಫಿಶ್ ಫ್ರೈನ ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಚೆನ್ನಾಗಿ ನಾನು ಒಂದು 2 ರಿಂದ 3 ನಿಮಿಷ ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಳಗಡೆ ಇಲ್ಲ ಹತ್ತೋಗಿಬಿಡುತ್ತೆ ನೀವು ಬೇಗ ತೆಗೆದ್ರೆ. ನೋಡಿ ನಾನು ನಿಮಗೆ ತಿರುಗಿಸಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬರೀ ಮೇಲಷ್ಟೇ ಕೋರ್ಟ್ ಚೆನ್ನಾಗಿ ಅದು ಬೆಂದಿದೆ, ಒಳಗಡೆ ಏನು ಇನ್ನೂ ಬೆಂದಿರೋದಿಲ್ಲ. ಹಾಗಾಗಿ ನೀವು ಈ ಥರ ತಿರುಗಿಸ್ತಾನೆ ಇರಬೇಕಾಗುತ್ತೆ ಬೇಗ ಬೇಯಬೇಕು ಅಂದರೆ. ಗ್ಯಾಸನ್ನೇ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಅದು ಮೇಲಿನ ಕೋರ್ಟ್ ಮಾತ್ರ ಚೆನ್ನಾಗಿ ಬೆಂದ್ಬಿಡುತ್ತೆ, ಬಟ್ ಒಳಗಡೆ ಎಲ್ಲ ಹಸಿ ಹಾಗೇ ಇರುತ್ತೆ. ಹಾಗಾಗಿ ನೀವು ಈ ಥರ ಮತ್ತು ಒಳಗಡೆ ಹಸಿ ಇರೋದು ಮೀನನ್ನೇ ಕೊಟ್ಟರೆ ಕೆಲವು ಮಕ್ಕಳಿಗೆ ಲೂಸ್ ಮೋಷನ್ ಆಗಿಬಿಡುತ್ತೆ, ದೊಡ್ಡವ್ರಿಗೂ ಕೂಡ ಹಾಗೆ ಆಗುತ್ತೆ. ಆ ಥರ ಮಾತ್ರ ಮಾಡಬೇಡಿ. ಮೇಲೆ ಚೆನ್ನಾಗಿ ಬೆಂದಿದೆ ಅಂತ ಬೇಗ ತೆಗೆದಲಿಕ್ಕೆ ಕೂಡ ಹೋಗಬೇಡಿ. ಚೆನ್ನಾಗಿ ಅದು ಒಳಗಡೆ ಬೇಯಬೇಕು. ನೀವೇ ನೋಡ್ತಿರ್ಬೋದು. ನಾನು ಕನಿಷ್ಠ ಒಂದು 6 ರಿಂದ 7 ನಿಮಿಷನಾದರೂ ಈ ಮೀನನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆಯಲ್ಲಿ ಹಾಕಿದರೆ ಒಂದು 2 ನಿಮಿಷದಲ್ಲೇ ಫ್ರೈ ಆಗಿಬಿಡುತ್ತೆ. ನಾನು 2 ನಿಮಿಷದಲ್ಲಿ ಹೇಗೆ ಬೇಯಿಸೋದಂತ ನಿಮಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕೂಡ 2 ನಿಮಿಷದಲ್ಲಿ ಬೇಯಿಸ್ಕೊಳ್ಬೋದು. ಬಟ್ ಇದನ್ನು ಒಂದು 6 ರಿಂದ 7 ನಿಮಿಷನಾದರೂ ನೀವು ಚೆನ್ನಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೇಲಿದ ಕೋರ್ಟ್ ಮಾತ್ರ ಚೆನ್ನಾಗಿ ಬೇಯ್ತಾ ಇದೆ. ಇನ್ನು ನೋಡಿ ಈ ಥರ ನೀವು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇಲ್ಲಾಂದರೆ ಒಂದೇ ಸೈಡ್ ಬೆಂದೋಗ್ಬಿಡುತ್ತೆ. ಸೈಡ್ಗೆ ಎಲ್ಲದೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಆವಾಗವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾನೆ ಇರಿ. ನೋಡಿ ನಾನು ಎಣ್ಣೆ ಎಲ್ಲ ತವಾದಲ್ಲಿ ಮಾತ್ರ ಎಣ್ಣೆ ಖಾಲಿಯಾಗಿಲ್ಲ, ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಳ್ತಾನೆ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಸೈಡ್ಗೆಲ್ಲ ಸ್ಲೈಸ್ ಮಾತ್ರ ತುಂಬ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ. ಯಾಕೆಂದರೆ ಸೈಡ್ ಕೂಡ ತುಂಬ ತೆಳುವಾಗಿರುತ್ತೆ. ಒಂದು 2 ನಿಮಿಷ ಆದರೆ ಸಾಕು, ಅದು ಬೇಗ ಬೆಂದೋಗ್ಬಿಡುತ್ತೆ. ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ದಾರೋ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಹೀಗೆ ಚೆನ್ನಾಗಿ
ಫ್ರೈ ಆಗ್ತಾಯಿದೆ. ನಿಮಗೆ ನಾನೇ ತೋರಿಸ್ತಾ ಇದ್ದೀನಿ, 6 ನಿಮಿಷನಾದರೂ ನಾನು ನಿಮಗೆ ಬೇಯಿಸೋದನ್ನ ವೀಡಿಯೋನ ಮಾತ್ರ ತೋರಿಸಿದ್ದೀನಿ. ನೋಡಿ ಈಗ ಚೆನ್ನಾಗಿ ಫಿಶ್ ಎಲ್ಲ ಯಾವ ಥರ ಬೆಂದಿದೆ ಅಂತ ನೀವೇ ನೋಡ್ತಿರ್ಬೋದು. ನೋಡಿ ಕಲರ್ ಕೂಡ ಆಗಲಿ, ಫಿಶ್ ಏನಾದರೂ ಬೆಂದರೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಪೂರ್ತಿಯಾಗಿ. ನೋಡಿ ಆವಾಗಿದ್ದ ಕಲರ್ಗೂ ಈಗಿದ್ದ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ. ಈಗ ಫಿಶ್ ಎಲ್ಲ ಚೆನ್ನಾಗಿ ಮೇಲೆ ಕೋಟ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ, ಒಳಗೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದೊಂದೇ ನಾನು ತೆಗಿತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋನ, ಈ ರೆಸಿಪಿನ ನೀವು ಒಂದು ಸಲ ನೋಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ಕೂಡ ಜಾಸ್ತಿ ಏನು ಹಾಕದೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನಾನು ನಿಮಗೆ ಫಿಶ್ ಫ್ರೈನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ಫಿಶ್ ಫ್ರೈ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಥ್ಯಾಂಕ್ ಯು.